ಯಪ್ಪ, ನೀನು ನನ್ನ ಭುಜದ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರೋದು ನೋಡ್ಬಿಟ್ರೆ ಆ ತನ್ವಿ ಏನು ಅನ್ಕಂತಾಳೋ ಏನೋ. ಯಪ್ಪ ದೇವ್ರೆ. ಇದ್ದಾಳೆ ಹೊರಗೆ ಕೂತ್ಕೊಂಡವಳೆ, ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಡುತ್ತೆ ಅವಳಿಗೆ. ಏನಪ್ಪ ಇದು ಕರಿಯ ಹಿಂಗಾಗ್ಬಿಟ್ಟ ಅಂತೇಳಿ. ಮತ್ತೆ ನಾನು ಅಷ್ಟೊಂದೆಲ್ಲನ ಎಷ್ಟು ಒಳ್ಳೆ ಮಾತನ್ನ ಕೇಳಿದ್ರು ಬರಲಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಮೋಹಿನಿ, ನೀನೇನೆ. ಹೋಗ್ತಾ ಇದೆಯಾ ಮೋಹಿನಿ? ಮಮ್ಮಿ ಎಲ್ಲೂ ಇಲ್ಲ ಮಮ್ಮಿ, ಹಿಂಗೆ ಸುಮ್ಮನೆ ಅಲ್ಲಿ ತನ್ವಿ ಕೂತ್ಕೊಂಡಿಲ್ಲ. ತನ್ವಿ ಮುಂದೆ ಹಿಂಗೆ ಇಬ್ರ ಜೊತೆಗೆ ಹೋಗೋ ಥರ ನಾಟಕ ಮಾಡೋಣ ಅಂತ. ಇಬ್ರ ಜೊತೆಗೆ ಹೋಗೋಣ ಅಂತ ಹೇಳಿ. ಮತ್ತೆ ಬೋರ್ ಹಾಕ್ಸಾನೆ ನಮ್ಮ ಇವತ್ತು, ನಿಮ್ಮಪ್ಪ ಇವತ್ತೇ ಹಾಕ್ಸಾನ ಅಂತ ಹೇಳ್ತಿತ್ತು. ಗಿಡಮಂಟಿ ನನಗೊಬ್ರು ಪರಿಚಯ ಇದ್ದಾರೆ. ನಾನು ಆಲೆ ಅಂಕಲ್ ಜೊತೆ ಮಾತಾಡಿದ್ದೀನಿ. ನನಗೆ ಗೊತ್ತಿರೋರ್ನೊಬ್ರನ್ನ ಕರೆಸ್ತಾ ಇದ್ದೀನಿ. ಬೋರ್ ಪಾಯಿಂಟ್ ಮಾಡ್ತಾರೆ, ನೀರೂ ಚೆನ್ನಾಗಿ ಬೀಳ್ತವೆ. ಬೋರ್ ಗಾಡಿನೂ ಬರುತ್ತೆ, ಬೋರ್ ಪಾಯಿಂಟ್ ಮಾಡೋರು ಬರ್ತಾರೆ. ಇವತ್ತೇ ಪಾಯಿಂಟ್ ಮಾಡಿಸಿ ಇವತ್ತೇ ಬೋರ್ ಹಾಕಿಸ್ಬಿಡ್ಬೇಕು. ಯಾಕಂದರೆ ಪಾಯಿಂಟ್ ತಪ್ಪಿಸ್ಬಿಡ್ತಾರೆ, ಆಗದಿಲ್ಲದೆ ಇರೋವಂಥವ್ರು ಇರ್ತಾರೆ, ಮತ್ತು ಪಾಯಿಂಟ್ ತಪ್ಪಿಸ್ಬಿಡ್ತಾರೆ. ಅದಕ್ಕೆ ಇವತ್ತು ನಾನೆಲ್ಲ ಹೇಳ್ತೀನಿ ಬಿಡಿ. ನೀವೇನು ಟೆನ್ಷನ್ ತೊಗೋಬೇಡಿ. ನೋಡಪ್ಪ ಎಷ್ಟು ಒಳ್ಳೆ ಮನಸ್ಸೈತೆ. ನೀನು ಹೆಂಗೆ ಸಹಾಯ ಮಾಡ್ತಾ ಇದೆಯಾ ನಮಗೆ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗಲಿ. ದೂರ ಎಲ್ಲೂ ಹೋಗ್ಬೇಡ್ರಿ, ಫ್ಯಾನ ಇಲ್ಲೇನೆ. ತಿರ್ಗಿ ಊರಾಗೆಲ್ಲ ಓಡಾಡಕ್ಕೆ ಹೋಗ್ಬೇಡ್ರಿ. ಊರಾಗೆಲ್ಲ ಮತ್ತೆ ಜನ ಅಯ್ಯೋ ಇಲ್ಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತ ಮಾತಾಡ್ತಾರೆ. ಅದಕ್ಕೇನೆ ಸುಮ್ಮನೆ ಇಲ್ಲೇ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡು. ಮೊಯ್ನೆ ತಿರ್ಗ ಆಮೇಲೆ ಯಾಕೆ ಬೇಕಾ? ಸರಿ ಆಯ್ತು ಹೇಳಮ್ಮ, ಆಯ್ತು ಹೇಳು. ನೋಡಿ ಕರಿಯವ್ರೆ, ನೀವು ನಮಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೀರಾ. ನೀವು ಮಾತಾಡೋ ಸ್ಟೈಲು, ಮಾತಾಡೋ ರೀತಿ ನಮ್ಮ ಅಪ್ಪನಿಗಂತೂ ತುಂಬ ಇಷ್ಟ ಆಗ್ಬಿಟ್ಟೈತಿ. ಬಿಡಮ್ಮ, ಭಾಳ ಧೈರ್ಯವಂತ, ಭಾಳ ಧೈರ್ಯವಾಗಿ ಹೇಳ್ತಾನೆ. ಹಾಕ್ಸಿ ಮಾವ ಬೋರ ಅಂತ ಹೇಳಿ ಹೇಳ್ಬಿಟ್ಟ. ಬೋರ್ ಹಾಕಿಸ್ರಿ, ತುಂಬ ಚೆನ್ನಾಗಿ ನೀರು ಬೀಳ್ತವೆ, ನಮಗೆ ಗೊತ್ತಿರೋರ್ನೊಬ್ರನ್ನ ಕರೆಸ್ತೀನಿ ಅಂತ ಹೇಳಿ ಹೇಳ್ಬಿಟ್ಟ ಕಣಮ್ಮ. ನಾವು ಹೆಂಗೆ ಎಲ್ಲ ಪರದಾಡೋದೇ ತಪ್ಪಿಬಿಡ್ತು. ಎಲ್ಲ ಇವನಿರೋದಕ್ಕೆ ಎಷ್ಟು ನಮಗೆ ಸಹಾಯ ಆಯಿತು ಅಂತೇಳಿ ನಮ್ಮ ಅಪ್ಪನ ನೆನೆಸ್ಕೊಂತ ಆಯಿತು. ನಿಮ್ಮನ್ನು ನಾನು ಯಾರಾದರೂ ನಂಬಿದ್ದೀನಿ ಅಂತಂದರೆ ಅವ್ರಿಗೆ ಏನು ಸಹಾಯ ಬೇಕಿದ್ರು ನಾನು ಮಾಡ್ತೀನಿ. ದುಡ್ಡಿನ ವಿಷಯದಲ್ಲೇ ಆಗಿರ್ಬೋದು, ಯಾವ ವಿಷಯದಲ್ಲೇ ಆಗಿರ್ಬೋದು, ಯಾರಿಗೆ ಆಗಲಿ ಏನು ಸಹಾಯ ಬೇಕಿದ್ರು ನಾನು ಮಾಡ್ತೀನಿ. ಇದೇ ಅಂತಲ್ಲ, ಬೇರೆ ಮಿಕ್ಕಿದ್ದು ಯಾವುದೇ ಆಗಿರ್ಬೋದು, ನಾನು ಯಾವುದಕ್ಕೂ ನಾನು ಇದು ಮಾಡೋಕ್ಕೋಗಲ್ಲ. ಯಾವುದೊಂದು ವಿಚಾರದಾಗೆ ಆಗಲಿ ಹೇಳು ಅಷ್ಟೇ. ನಾನು ಮೋಹಿನಿ ಯಾರಿಗಾಗಲಿ ಎಷ್ಟು ಸಹಾಯ ಬೇಕಾದರೂ ನಾನು ಮಾಡ್ತೀನಿ. ನಾನು ಇದೇನಿದು ಈ ಮೋಹಿನಿ ಮೇಲೆ ಹಿಂಗೆ ಕೈ ಹಾಕ್ಕೊಂಡು ಹಿಂಗೆ ಓಡಾಡ್ತಾವನೆ? ಯಾಕೆ ಹಿಂಗೆ ಓಡಾಡ್ತಾವ್ರೆ? ಈ ಮೋಹಿನಿ ಬೇರೆ ಅಲ್ಲೇ ಜೊತೆ ಆಗ್ಬಿಟ್ಟವಳೆ. ಓಹೋ ಆಗಲಿ ಆಗಲಿ, ಸರಿಯಾಗಿ ಆಗಲಿ. ನಾನು ಅಲ್ಲೇ ಅನುಭವಿಸಿದ್ದು ಸಾಕು, ಇನ್ನಿವಳು ಅನುಭವಿಸ್ಲಿ. ನಿಮ್ಮಂಥ ಹುಡುಗ ಸಿಗೋದು ಅಪರೂಪ. ತುಂಬ ಪುಣ್ಯ ಮಾಡಿದ್ದೀನಿ ನಿಮ್ಮಂಥ ಹುಡುಗ ಸಿಕ್ಕಿದ್ದಕ್ಕೆ. ಜನ ನನಗೇನೆ ಒಳ್ಳೆಯವರಲ್ಲ ಅಂತಾರೆ ಮೋಹಿನಿ. ಒಳ್ಳೆಯವರಲ್ಲ, ಇವನೇನು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಕಂಡವ್ರ ಮಾತು ಕೇಳ್ಕೊಂಡು ಸುಮ್ಮನೆ ನನ್ನ ಮೇಲೆ ಬೇಜಾರು ಮಾಡ್ಕೊಂತಾರೆ. ಬಿಡು, ನಾನಿದ್ದೀನಲ್ಲ, ಬೇಜಾರ ಮಾಡ್ಕೊಂಬ್ಲೇಳು. ನಿನ್ನ ಜೊತೆ ಚೆನ್ನಾಗಿರೋ ಯೋಗ್ಯತೆ ಇಲ್ಲ ಅಂತ ಅನ್ಕೋಬೇಕಷ್ಟೇನೆ. ನಾನು ಚೆನ್ನಾಗಿದ್ದೀನಲ್ಲ, ನಿಮ್ಮ ಜೊತೆ ಟೆನ್ಷನ್ ತಗೋಬೇಡಿ. ಯಾರು ಚೆನ್ನಾಗಿಲ್ಲ ಅಂತಂದ್ರೆ ಏನು? ಇನ್ನು ನಾನಿದ್ದೀನಲ್ಲ, ನೀವು ಧೈರ್ಯವಾಗಿರ್ರಿ. ನಾನು ಬಂದಿದ್ದೀನಿ ನಿಮ್ಮ ಬಾಳಿಗೆ ಅಂತಂದರೆ ನೀವೇನು ಬೇರೆ ಯಾವುದು ಟೆನ್ಷನ್ ತಗೊಳ್ಳೋ ಅಂಥದ್ದೇ ಇಲ್ಲ. ಇನ್ಮೇಲೆ ಆರಾಮಾಗಿರ್ತೀರ ಬಿಡಿ. ನೀವು ಯಾರು ಏನಂದ್ರೂ ತಲೆ ಕೆಡಿಸ್ಕೋಬೇಡಿ. ನೀವಾಯ್ತು ನಿಮ್ಮ ಕೆಲಸ ಆಯಿತು ಅನ್ನೋ ಥರ ಇದ್ಬಿಡಿ ಅಷ್ಟೇ. ಜನಕ್ಕೇನು ಮಾತಾಡ್ತಾ ಇರ್ತಾರೆ ಕರಿಯವ್ರೆ. ಅಂದರೆ ನಾವು ನಮ್ಮ ಅನುಕೂಲ ನೋಡ್ಕೋಬೇಕು. ಇವತ್ತು ನೋಡಿ ನೀವಿರೋದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಇವತ್ತು ಬೋರ್ ಹಾಕ್ಸೋದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವನ್ನೇನು ಬೋರ್ ಹಾಕ್ಸೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅದೇ ಮತ್ತೆ ನಾನು ಒಂದು ಸತಿ ನಿಮ್ಮ ಮನೆ ಜವಾಬ್ದಾರಿ ತಗೊಂಡಿದ್ದೀನಿ ಅಂತಂದರೆ ಏನೇ ಇರಲಿ ನಾನು ಇನ್ನು ನೋಡ್ಕೊತೀನಿ. ಮನೆ ಕೆಲಸದ ಇನ್ನೇನಿದ್ರೂ ನಾನು ಬಿಡೋದಿಲ್ಲ. ನಾನು ಯಾವುದೊಂದು ವಿಷಯದಾಗೆ ಆಗಲಿ ತುಂಬ ಜವಾಬ್ದಾರಿ ತಗೊಂಡು ತುಂಬ ಚೆನ್ನಾಗಿ ನೋಡ್ಕೊತೀನಿ ಬಿಡು. ಇನ್ಮೇಲೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ಯಾವುದು ಟೆನ್ಷನ್ ಇರೋದಿಲ್ಲ, ನಿನಗೂ ಟೆನ್ಷನ್ ಇರೋದಿಲ್ಲ, ನಿಮ್ಮ ಅಣ್ಣನಿಗೂ ಟೆನ್ಷನ್ ಇರೋದಿಲ್ಲ. ನಿಮ್ಮ ಮನೇದು ಏನಿದ್ರು ನಾನು ನೋಡ್ಕೊತೀನಿ. ಇವಳ ಜೊತೆಯಾಗಿ ಅವಳೆ ಅಯ್ಯೋ ದೇವ್ರೆ, ಇಲ್ಲಾಸಿ ಹೋಗ್ತಾರೆ. ನಮ್ಮ ತನ್ವಿ ನೋಡ್ಲಿ ಅಂತ ಇಲ್ಲಾಸಿನೇ ಬರ್ತಾ ಇದ್ದಾನೆ. ನಮ್ಮ ಕಾಪಣ್ಣಕ್ಕೆ ಕಾಲು ಇಡಬೇಡ್ರಿ ಅನ್ನಬೇಕು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಲಾ 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 ಲಾ. ಅಯ್ಯೋ 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 ಅಯ್ಯೋ, ಅಲ್ಲ ಇವಳ ಜೊತೆಯಾಗಿ ಹೇಳಲ್ಲಪ್ಪ ಇವನಿಗೆ. ಇವಾಗ ತನ್ವಿ
ಇವ್ಯಾಕೆ ಎರಡೂ ಹಿಂಗ್ ಓಡಾಡ್ತಾವೆ? ಹಂಗೆ ಅಮ್ಮ, ಅವನು ಯಾರನ್ನು ಬೇಕಾದ್ರೂ ಜೊತೆ ಮಾಡ್ಕಂತಾನೆ. ಯಾರ ಜೊತೆ ಅವ್ನಿಗೆ ಹೆಂಗಿರ್ಬೇಕು ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತೈತೆ. ಅವ್ನು ನಂಬಿಸ್ಬಿಡ್ತಾನೆ, ಯಾರನ್ನೇ ಆಗ್ಲಿ ಮಾತಾಡ್ಕೊಂಡು ನಂಬಿಸ್ಬಿಡ್ತಾನೆ. ನಿಮ್ಮನ್ನು ಹಂಗೆ ತಾನೇ ನಂಬಿಸಿದ್ದು, ನಿನ್ನೂ ಅಪ್ಪನ್ನು. ಆಗ್ಲಿ ಸುಮ್ಮನಿರು. ಆ ಗಿಡ್ಡಿಗೆ ಸರಿಯಾಗಿ ಆಗ್ಬೇಕು. ಗಿಡ್ಡಿಗೂ ಈ ಮೋಹಿನಿಗೂ ಗೋಲ್ ಜಂಬ ಐತೆ, ಆಗ್ಬೇಕು. ಸುಮ್ಮನೆ ನೀನು ಯಾತು ಮಾತಾಡಕ್ ಹೋಗ್ಬೇಡ. ಹಿಂಗೆ ಮಾಡಿದ್ರೆ ತನ್ವಿ ಹುರ್ಕಂತಾಳೋ ಏನೋ ಅಂತೇಳಿ ನೋಡ್ಲಿ ಅಂತ ಹಿಂಗೆ ಆಡ್ತಾ ಇದ್ದಾರೆ. ತಲೆ ಕೆಡಿಸ್ಬಿಡ ಬಿಡು, ಅವನು ಯಾ ದೊಡ್ಡ ಗನಂದಾರಿ. ನಾನೇನು ತಲೆ ಕೆಡಿಸ್ಕೊಂಬ್ಲಿ ಚೌಡಮಂಟಿ, ನನ್ನ ತಲೆನೇ ಕೆಡಿಸ್ಕೊಂಬಕ್ ಹೋಗಲ್ಲ. ಏನಾನ ಮಾಡ್ಕೊಂಬ್ಲ ನನ್ನ ಮುಂದೆ ತೋರಿಸ್ಕೊಂಬಕ್ಕಂತ ಬಂದವನೇ. ತೋರಿಸ್ಕೊಂಡ್ರೆ ಅವ್ನಿಗೇನು ಬರಂಗೈತೆ ಅಲ್ಲ, ನೀವೇ ಹೇಳಿ. ಅವ್ನು ನೋಡು ಹೆಂಗೆ ಮಾಡ್ತಾವನೆ. ಅಯ್ಯೋ, ನಾನು ಅವನು ಏನು ಮಾಡಿದ್ರು ನನ್ನ ತಲೆ ಕೆಡಿಸ್ಕೊಂಬಲ್ಲಿ ಗೊತ್ತಾಗೈತಲ್ಲ ಅವ್ನ ಬುದ್ಧಿ ಏನು ಅಂತ. ಅಲ್ಲ ಗಿಡ್ಡ ಮುಂದೆ ಸರಿಯಾಗಿ ಆಗ್ತೈತೆ ಕಣ ಚೌಡಕಾಯ. ಹಾಗೆ ಸುಮ್ಮನಿರು, ನೋಡಬೇಕು ಋತಮ್ಮ, ಸುಮ್ಮನೆ ನೋಡಬೇಕು. ಅವ್ನು ಹೆಂಗೆ ಎಂಬುದು ಅವನಿಗೆ ನಿಮ್ಗೆಲ್ಲ ಗೊತ್ತಾಯ್ತಲ್ಲ. ಇನ್ನೇನು ಸುಮ್ಮನೆ ನೋಡ್ರಿ, ಯಾತಿ ಹೇಳಕ್ ಹೋಗ್ಬೇಡ್ರಿ ನೀವು. ಯಾರು ತಗೋನು ಏನಾನ ಮಾಡ್ಕೊಂಬ್ಲೇಳು. ಆ ಗಿಡ್ಡಮ್ಮ ನೋಡ್ಲಿ ಅಂತ ಬಾರಪ್ಪ ಕೂಕಳಪ್ಪ ನಿನ್ಕಳಪ್ಪ ಅಂತ ನಾವು ನೋಡಿ ಏನೋ ಅನ್ಕೊಂತೀವಿ ಅಂತ ನಾವೇನು ಅನ್ಕೊಂಬಕ್ಕೆ ಹೋಗಲ್ಲ. ನೋಡ್ತೀವಿ ಸುಮ್ಮನೆ ಕಣ್ಣಿಂದ ನೋಡ್ತೀವಿ ಅರ್ಥ. ನಾವ್ಯಾಕೆ ಅನ್ಕೊಂಬಕೋನ? ನಮ್ಮನ್ನು ಮಾತಾಡ್ಸಲ್ವಲ್ಲ. ನಾವೆಲ್ಲ ಅವ್ನಿಗೆ ಹಂಗೆ ಹೇಳಿದ್ಕೋ ಅದಕ್ಕೂ ಅವ್ನು ಇಲ್ಲೇ ಇದು ಮಾಡ್ಕೊಂಡು ಇದ್ದಾನೆ. ಅವ್ನು ಬಂದಾಗಿಂದನೂ ಅವ್ರ ಮನೆ ತಗೊಂಡ್ರಸ್ಕೊಂಬೋದೇನು ಕೇಳ್ತೀಯಾ, ಮಾತಾಡೋದೇನು ಕೇಳ್ತೀಯಾ? ಹಂಗೆಲ್ಲ ಮಾಡ್ತಾವ್ರೆ. ಇಕ್ಕಂಬ್ಲಿ ಮನೆಯಾಗ ಸುಮ್ಮನಿರು. ಆಮೇಲೆ ಗೊತ್ತಾಗುತ್ತೆ ಗಿಡ್ಡಮ್ಮನಿಗೆ ಯಾಕಾದ್ರೂ ಅವ್ನು ಇಲ್ಲಿ ಬಿಡ್ಕಣ್ಣು ಅಂತೇಳಿ. ನಾವು ಹಂಗೆ ಕಣಮ್ಮ ನಂಬಿದ್ದು. ನಮ್ಮ ಮನೆಗೆ ಫಸ್ಟ್ ಬಂದಿದ್ನಲ್ಲ, ಹಂಗೆ ಹಿಂಗೆ ಹಿಂಗೆ ಮಾಡ್ತೀನಿ ಮನೆ ಕೆಲಸ ಎಲ್ಲಿ ಮಾಡೋದೇನು ಕೇಳ್ತೀಯ, ನಂಬ್ಸೋದೇನು ಕೇಳ್ತೀಯ, ಅಯ್ಯೋ ಅವನ ಮಾತುಗಳೇನು ಕೇಳ್ತೀಯ, ಅವ್ನ ಮಾತಿಗೆ ನಂಬಿಡ್ಬೇಕು. ಹಿಂಗೆ ಮಾಡ್ತೀನಿ ಅದನ್ನ ಹೆಲ್ಪ್ ಮಾಡ್ಲಾ, ಇದನ್ನ ಹೆಲ್ಪ್ ಮಾಡ್ಲಾ, ಅಯ್ಯೋ ಅವ್ನು ಮಾತಾಡೋದು ನೋಡ್ಬೇಕು. ಹೆಂಗೆ ಮಾತಾಡ್ತಾನೆ ಗೊತ್ತಾ ಚೌಡಮಂಟಿ? ಒಬ್ಬೊಬ್ಬ ಹೆಂಗೆ ಮಾತಾಡ್ತಾನೆ. ಅವ್ನಿಗೆ ಚೆನ್ನಾಗಿ ಗೊತ್ತೈತಿ ಯಾರನ್ನ ಹೆಂಗೆ ನಂಬಿಸ್ಬೇಕು, ಯಾರ ಜೊತೆ ಹೆಂಗಿರ್ಬೇಕು ಅಂತೇಳಿ. ಇವಾಗ ನೋಡು, ಆಲೆ ಈ ಮೋಹಿನಿನ ಜೊತೆಗೆ ಹಾಕ್ಕೊಂಡು ಇನ್ನು ಹೆಂಗೆ ಮಾಡ್ತಾನೆ ನೋಡ್ತಿರು. ಅವ್ನಿಗೆ ಚೆನ್ನಾಗಿ ಗೊತ್ತೈತೆ. ಅವ್ರ ಅಕ್ಕನೂ ಇವನು ಏನು ಸುಮಾರದವ್ರಲ್ಲ. ಮತ್ತೆ ನೋಡಿರ್ ಗೊತ್ತಾಗುತ್ತೆ ಹೇಳ ಅವನ್ನ. ಇದು ಮೋಹಿನಿ, ಇದು ಅಯ್ಯೋ ದೇವ್ರೆ. ನಾನು ನೋಡ್ಲಿ ಎಲ್ಲಿ ಹುರ್ಕೊಂತಾಳೋ ಈ ತನ್ವಿ ಅಂತೇಳಿ ನನ್ನ ಮುಂದೆ ಬಂದಿರೋದು. ನಾನು ಯಾಕೆ ಹುರ್ಕೊಂಬನ, ನಾನಿನ್ನೂ ಖುಷಿ ಪಡ್ತೀನಿ. ಆ ಮೋಹಿನಿಗೆ ಸರಿಯಾಗಿ ಆಗ್ತಾಯ್ತಲ್ಲ ಅಂತೇಳಿ ಖುಷಿ ಪಡ್ತೀನಿ. ನಾನು ಇವಾಗ ಹೇಳಕ್ ಹೋದ್ರೂ ಅವ್ರು ನಂಬಲ್ಲ. ಯಾಕೆ ಹೇಳಕ್ ಹೋಗೋಣ? ಹೇಳಕ್ಕಂತೂ ಹೋಗಲ್ಲ ನಾನು. ಯಾರಿಗೂ ಯಾಕೆ ಹೇಳಕ್ ಹೋಗಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತು ಅನ್ನೋದಿರ್ತೀನಿ ಅಷ್ಟೇನೆ. ಮತ್ತೆ ಇವಾಗ ಯಾರಿಗೂ ಯಾತಿ ಹೇಳೋದಂತಾಗದಲ್ಲ ಕಣಮ್ಮ. ಸುಮ್ಮನೆ ಇದು ಬಿಡ್ಬೇಕು, ಹೆಂಗನ ಮಾಡ್ಕೊಂಬ್ಲಿ ಅವ್ರ ಪಾಡಿಗೆ ಅವರು. ಅಲ್ಲಮ್ಮ ಎದ್ ನಡಿ. ಮನೆ ಹೇಳುದು ಕೆಲಸ ನೋಡ್ತಿ, ಅವನ್ನೇನು ನೋಡ್ತಿ. ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಮಾತಾಡ್ತವೆ, ಬಿಲ್ಡಪ್ ಕೊಡ್ತವೆ. ನಾವೇನೇನು ಏನು ಅನ್ಕೊಂಬಕ್ ಹೋಗಲ್ಲ. ನಮ್ಗೇನ ಒಳ್ಳೇದೇ ಆಯ್ತು ಅಂತ ಅನ್ಕೋಬಹುದು. ಅವ್ನು ಇಲ್ಲಿ ಕರಿಯ ಬಂದು ಈ ಮೋಹಿನಿ ಜೊತೆ ಓಡಾಡ್ಕೊಂಡು ಹಿಂಗಿರೋದು ಇನ್ನೂ ಒಳ್ಳೇದೇ ಆಯ್ತು ನನಗೆ. ಆ ಗಿಡ್ಡಮ್ಮನಿಗೆ ಸರಿಯಾಗಿ ಆಗ್ತೈತೆ ಅಂತ ಇನ್ನೂ ಒಳ್ಳೇದೇ ಆಗೈತೆ. ನಡಿ. ಯಾಕೆ ಸುಮ್ಮನೆ ಏನೋ ಮಾಡ್ಕೊಂಬ್ಲೆ, ನಾವು ಯಾರಿಗೂ ಯಾತಿ ಹೇಳಲ್ಲ. ತನ್ವಿ ನೋಡ್ಬಿಟ್ಟು ಅವಳಿಗೆ ಇವಾಗ ಎಷ್ಟು ಬೈಕ್ ಅಂತ ಇದ್ದಾಳೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಇವತ್ತಲ್ಲ ನಾಳೆ ನಿಮ್ಮ ಜೊತೆ ಚೆನ್ನಾಗಿ ಆಗ್ತಾಳೆ. ಬನ್ನಿ ಕರಿಯ, ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ಇಬ್ರು ಚೆನ್ನಾಗಿರೋಣ ಅಂತ ಒಂದಲ್ಲ ಒಂದಿನ ಬಂದೇ ಬರ್ತಾಳೆ. ನಾವಿಬ್ರು ಹಿಂಗೆ ಓಡಾಡ್ತಾ ಇರೋದು ನೋಡಾಳಿಗೆ ಇವಾಗ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನೋಡ್ಬಿಟ್ಟು ಅವಳಿಗೆ ಒಂಥರ ಇವಾಗ ಬರೀ ನಮ್ಮನೆ ಹತ್ರ ಕೂತ್ಕೊಂಡಿರೋದಕ್ಕೇನೆ ಅವಾಗಲೇ ಟೈಮ್ ಅವಳಿಬ್ರು ನೋಡ್ತಾ ಇದ್ರು. ಇಣಕಿ ಅವಾಗಲೇ ನಮ್ಮ ಅಮ್ಮನ ಜೊತೆ ನೀನು ಮಾತಾಡ್ತಿದ್ದಲ್ಲ ನಮ್ಮ ಮನೆ ಹತ್ರ. ಆವಾಗ್ಲೇನೆ ತಾಯಿಮಗಳಿಬ್ರು ನೋಡ್ತಾ ಇದ್ರು ಇಣಕಿ ಇವನ್ ಯಾಕೆ ಇಲ್ಲಿ ಬಂದವನೇ, ಇವ್ರು ಯಾಕೆ ಮಾತಾಡಿಸ್ತಾರೆ ಅಂತ. ನಮ್ಮಮ್ಮ ಇನ್ನೂ ಜೋರಾಗಿ ಮಾತಾಡಿಸ್ತೈತೆ. ನಮ್ಮಮ್ಮ ಇಂಥ ಉರ್ಕೊಳ್ಳೋರ್ಗೆ ಇನ್ನೂ ಚೆನ್ನಾಗಿ ಉರಿಸ್ತಾ ಇರುತ್ತೆ. ಹೆಂಗ್ ಉರಿಸ್ಬೇಕು ಅನ್ನೋದು ನಮ್ಮ ಅಮ್ಮಂಗೆ ಚೆನ್ನಾಗಿ ಗೊತ್ತೈತೆ. ಎಷ್ಟು ಅವಳಿಗೆ ಇವಾಗಂತೂ ಹೆಂಗ್ ಆಗಿರ್ಬೇಡ ಅಲ್ಲ. ಅವ್ರ ಅಮ್ಮನಿಗೂ ಅವಳಿಗೂ ಇವಾಗ ತುಂಬ ಶಾಕ್ ಆದಂಗೆ ಆಗ್ಬಿಟ್ಟೈತೆ. ಇದೇನಪ್ಪ ಇದು ಸಡನ್ನಾಗಿ ಹಿಂಗೆ ಅಂತ ಹೇಳಿ. ಇವತ್ತ ನಾಳಿಕೋ ಬಂದೇ ಬರ್ತಾರೆ. ಇವತ್ತ ನಾಳಿಕೋ ಬಂದು ತಪ್ಪಾಯ್ತಪ್ಪ ಬಾರಪ್ಪ ಬಂದು ಮನೆ ಅಳಿನಾಗಿ ಇದ್ಬಿಡು, ಈ ಮನೆ ಅಳಿನಾಗಿ ಜವಾಬ್ದಾರಿ ತಗೊಂಡು ಎಲ್ಲ ನೋಡ್ಕೊ ಅಂತೇಳಿ ತಾಯಿ ಮಗಳಿಬ್ರು ಬಂದು ನನ್ನ ಕಾಲು ಹಿಡ್ಕೋಬೇಕು. ತಾಯಿ ಮಗಳಿಬ್ರು ಬಂದು ನನ್ನ ಕಾಲು ಹಿಡ್ಕೊಂಡು ಬೇಡ್ಕೋಬೇಕು. ಆವಾಗ ಹೆಂಗೋ ನಿನಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಮೋಹಿನಿ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿನ್ನ ಈ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ ನಾನು ಈ ಜನ್ಮದಲ್ಲಿ. ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ನಾನು ನಿನ್ನ ಋಣ ತೀರಿಸ್ತೀನಿ. ನಿಜವಾಗ್ಲೂ ನನಗೆ ಇವತ್ತೆಷ್ಟು ನೀನು ಸಹಾಯ ಮಾಡ್ತಾ ಇದೆಯಾ, ಅದನ್ನು ಹೆಂಗೆ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ಏನಾಗಲ್ಲ, ನಿಮ್ಗೆ ಒಳ್ಳೆ ಮನಸ್ಸಿರೋದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನೋಡೋದ್ರಲ್ಲ ವೀಕ್ಷಕರೇ, ಆ ತನ್ವಿ ಮುಂದೆನೇ ನನ್ನ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ನನ್ನ ಕರ್ಕೊಂಬಂದ್ರು. ಈಗ ತನ್ವಿಗಂತೂ ಫುಲ್ ಶಾಕ್ ಆದಂಗೆ ಆಗ್ಬಿಡುತ್ತೆ. ತುಂಬ ಕೋಪ ಬರುತ್ತೆ. ಬಾಕಿರಿ ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಬಂದ್ಬಿಡ್ತಾಳೆ. ಅವರುತನು ಬಾರಪ್ಪ ಈ ಮನೆ ಅಳಿನಾಗಿಲ್ಲೇ ಇದ್ಬಿಡು ಅಂತೇಳಿ ಅವರುತನು ಬಂದ್ಬಿಡ್ತಾಳೆ. ಬಂದು ಪಾಪ ಇವ್ರ ಕಾಲು ಹಿಡ್ಕೊಂಡು ಬೇಡ್ಕೋಬೇಕು, ಹಂಗಾಗುತ್ತೆ.
ನೋಡ್ತಾ ಇರಿ ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.